ಪ್ರಿಯಾಂಕರನ್ನ ಅಜ್ಜಿಗ್ ಹೋಲ್ಸಿದ್ರೆ ರಾಹುಲ್ ರನ್ನ ತಾತನ್ಗ್ ಹೋಲ್ಸ್ಬೇಕು. ಹೀಗಂತ ಹೇಳ್ದೋರ್ ಯಾರು? ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗಿರುವ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರನ್ನ ಅಜ್ಜಿಗ್ ಹೋಲ್ಸಿದ್ರೆ ರಾಹುಲ್ ಗಾಂಧಿಯನ್ನ ಅಜ್ಜನಿಗೆ ಹೋಲ್ಸ್ಬೇಕು ಅಂತ ಬಿಜೆಪಿ ಮುಖಂಡ ಲೋಕೇಂದ್ರ ಪರಾಶರ್ ವ್ಯಂಗ್ಯ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ನೋಡೋಕೆ ಇಂದಿರಾ ಗಾಂಧಿ ಅವರ ರೀತಿನೇ ಇರೋದಲ್ದೆ ಅವ್ರಿಗಿದ್ದ ರಾಜಕೀಯ ವರ್ಚಸ್ಸು ಪ್ರಿಯಾಂಕಾ ಅವರಲ್ಲಿದೆ ಅಂತ ಎಲ್ರೂ ಹೇಳ್ತಿದ್ದಾರೆ. ಪ್ರಿಯಾಂಕರನ್ನ ಅವರ ಅಜ್ಜಿಗೆ ಹೋಲ್ಸಿದ್ರೆ ರಾಹುಲ್ ಗಾಂಧಿಯನ್ನ ಅವ್ರ ತಾತನ್ಗೆ ಯಾಕೆ ಹೋಲಿಕೆ ಮಾಡೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿಗೆ ಈಗ 47 ವರ್ಷ. ಕಳೆದ ವಾರವಷ್ಟೇ ಎಐಸಿಸಿಯ ಪೂರ್ವ ಉತ್ತರ ಪ್ರದೇಶದ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಕ್ಷೇತ್ರವನ್ನು ಕೂಡ ಒಳಗೊಂಡಂತೆ ಕ್ಯಾಂಪೇನ್ ಮಾಡಲಿದ್ದಾರೆ. ಪಶ್ಚಿಮ ಭಾಗಕ್ಕೆ ಕಾಂಗ್ರೆಸ್ ಮುಖಂಡ ಜ್ಯೋತಿರಾದಿತ್ಯ ಸಿಂಧಿಯಾ ಮುಖ್ಯರಾಗಿರ್ತಾರೆ. ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದ ಪ್ರಿಯಾಂಕಾ ಗಾಂಧಿ ಮತ್ತೆ ರಾಜಕೀಯ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದು ರಾಯ್ಬರೇಲಿ, ಅಮೇಥಿ ಮತ್ತೆ ಗೋರಖ್ಪುರ್ ಸೇರಿದಂತೆ ಪ್ರತಿಷ್ಠಿತ ಕ್ಷೇತ್ರಗಳು ಒಳಗೊಂಡಿರುವ ಪೂರ್ವ ಉತ್ತರ ಪ್ರದೇಶದ ಜವಾಬ್ದಾರಿಯನ್ನ ಹೈಕಮಾಂಡ್ ವಹಿಸಿದೆ. ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಿಂದ ಏಕಾಂಗಿಯಾಗಿ ಸ್ಪರ್ಧಿಸೋಕೆ ಮುಂದಾಗಿರುವ ಕಾಂಗ್ರೆಸ್ ಈ ಮೂಲಕ ಪೂರ್ವ ಉತ್ತರ ಪ್ರದೇಶ ಹಿಡಿತ ಹೊಂದಿರುವ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಟಾಂಗ್ ಕೊಡಲು ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಪ್ರಿಯಾಂಕಾ ಗಾಂಧಿ 2ನೇ ಇನ್ನಿಂಗ್ಸ್ ನ ಶುರು ಮಾಡಿರುವ ಹಿನ್ನೆಲೆ ಸಾಕಷ್ಟು ನಿರೀಕ್ಷೆಗಳು ಹುಟ್ಟುಕೊಂಡದ್ದು ಕಾರ್ಯಕರ್ತರಲ್ಲಿ ಹೊಸ ಹುರುಪು ಬಂದಿದೆ. ಈ ಮೂಲಕ ಏಕಾಂಗಿಯಾಗಿ ಸ್ಪರ್ಧಿಸೋಕೆ ಚಿಂತಿಸಿರುವ ಕಾಂಗ್ರೆಸ್ ಪ್ರಿಯಾಂಕಾ ಶಕ್ತಿಯಾಗಿ ನಿಲ್ಲಲಿದ್ದಾರೆ. ಆದ್ರೆ ಮುಂದೇನಾಗತ್ತೆ ಅನ್ನೋದು ಕಾದ್ ನೋಡ್ಬೇಕು.